ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಈ ಕಾರು ಸ್ಫೋಟಕ್ಕೆ ಸಂಬಂಧಪಟ್ಟಂತೆ ದಿನಕ್ಕೊಂದು ಭಯಾನಕ ವಿಚಾರಗಳು ಹೊರಬರ್ತಾ ಇದೆ. ಪಾತಕ ಡಾಕ್ಟರ್ಸ್ಗಳ ಟೀಮ್ 2008ರ ಮುಂಬೈ ಮಾದರಿಯ ದಾಳಿಗೆ ಸಂಚು ರೂಪಿಸಿದಂತಹ ವಿಚಾರ ಬಯಲಾಗಿದೆ. ವಿಧ್ವಂಸ ಕೃತ್ಯವನ್ನು ಎಸಗೋದಕ್ಕೆ ಪ್ರಮುಖ ದಿನಗಳಂದು ಪ್ರಮುಖ ಸ್ಥಳಗಳನ್ನು ಟಾರ್ಗೆಟ್ ಮಾಡಿದ್ರು ಎನ್ನುವ ಮಾಹಿತಿ ಕೂಡ ಬೆಚ್ಚಬೀಳಿಸ್ತಾ ಇದೆ. ಸಮಾಜ ಸೇವೆ ಮಾಡಬೇಕಾದವರು ಸಮಾಜ ಘಾತುಕಗಳಾದ ಕತೆ ಇದು. ಜೀವ ಉಳಿಸಬೇಕಾದವರೇ ಅಮಾಯಕರ ಪ್ರಾಣ ತೆಗೆಯಲು ಹೊರಟವರ ಷಡ್ಯಂತ್ರದ ಸ್ಟೋರಿ ಇದು. ದೆಹಲಿ ಕಾರು ಸ್ಫೋಟದ ಹಿಂದಿರೋ ರಹಸ್ಯವನ್ನ ಎನ್ಐಎ ಅಧಿಕಾರಿಗಳು ಕೆದಕಿದಾಗ ಉಮರ್ ಹಿಂದಿರೋ ರೂವಾರಿಗಳ ಪಿತೂರಿ ಬಯಲಾಗಿದೆ. ಟೆರರ್ ಡಾಕ್ಟರ್ ಸಂಚು 1, ಮುಂಬೈ ಮಾದರಿ ದೆಹಲಿಯಲ್ಲಿ ದಾಳಿಗೆ ಪ್ಲಾನ್. ದೆಹಲಿ ಕಾರು ಸ್ಫೋಟದ ಬಗ್ಗೆ ತನಿಖೆ ನಡೆಸಿದಾಗ ಇದಕ್ಕೂ ಮೊದಲೇ ದೊಡ್ಡ ದಾಳಿಗೆ ಪ್ಲಾನ್ ನಡೆದಿತ್ತು ಅಂತ ಹೇಳಲಾಗ್ತಿದೆ. 2008ರಲ್ಲಿ ಪಾಕ್ನಿಂದ ಬಂದ ಉಗ್ರರು ಮುಂಬೈನ 12 ಕಡೆ ದಾಳಿ ಮಾಡಿದ್ರು. ಅದರಂತೆ ದೆಹಲಿಯಲ್ಲೂ ಕೆಂಪುಕೋಟೆ, ಇಂಡಿಯಾ ಗೇಟ್, ಕಾನ್ಸ್ಟಿಟ್ಯೂಷನ್ ಕ್ಲಬ್, ಗೌರಿಶಂಕರ ಮಂದಿರ, ನೇತಾಜಿ ಸುಭಾಷ್ ಪ್ಲೇಸ್, ಅಶೋಕ್ ವಿಹಾರ, ಕನಾಟ್ ಪ್ಲೇಸ್, ರಂಜಿತ್ ಫ್ಲೈಓವರ್, ಡಿಲೈಟ್ ಸಿನಿಮಾ, ಶಹೀದ್ ಭಗತ್ ಸಿಂಗ್ ಮಾರ್ಗ್, ಕಾಶ್ಮೀರಿ ಗೇಟ್, ರೋಹ್ಟಕ್ ರಸ್ತೆಯನ್ನ ಟಾರ್ಗೆಟ್ ಮಾಡಿದ್ರಂತೆ. ಈ ಪ್ರದೇಶಗಳಲ್ಲಿ ಇದೇ ಉಮರ್ ಸುತ್ತಾಡಿದ್ದ ಅನ್ನೋದು ತನಿಖೆ ವೇಳೆ ಗೊತ್ತಾಗಿದೆ. 200 ಪವರ್ಫುಲ್ ಐಇಡಿ ಬಾಂಬ್ ತಯಾರಿಸಲು ಪ್ಲಾನ್ ಮಾಡಿದ್ರಂತೆ. ಇದಕ್ಕಾಗಿ ಸ್ಫೋಟಕಗಳನ್ನ ಸಂಗ್ರಹಿಸಿಟ್ಟಿದ್ರು ಎನ್ನಲಾಗಿದೆ. ಆದ್ರೆ 2900 ಕೆಜಿ ಸ್ಫೋಟಕ ಸೇರಿ ಶಸ್ತ್ರಾಸ್ತ್ರಗಳನ್ನ ಸೀಸ್ ಮಾಡ್ತಿದ್ದಂತೆ ಟೆರರ್ ಡಾಕ್ಟರ್ಗಳ ಡೆಡ್ಲಿ ಪ್ಲಾನ್ ಫ್ಲಾಪ್ ಆಗಿದೆ. ಅತಿ ದೊಡ್ಡ ಅನಾಹುತವೊಂದು ತಪ್ಪಿದೆ ಅಂತ ಪೊಲೀಸ್ ಮೂಲಗಳು ತಿಳಿಸಿವೆ. ಟೆರರ್ ಡಾಕ್ಟರ್ ಸಂಚು 2, ಜನವರಿಯಲ್ಲೇ ಪ್ಲಾನ್, ಗಣರಾಜ್ಯೋತ್ಸವಕ್ಕೆ ಸ್ಕೆಚ್. ಮುಂಬೈ ಮಾದರಿ ದಾಳಿಗೆ ಕಳೆದ ಜನವರಿಯಲ್ಲೇ ಪ್ಲಾನ್ ಮಾಡಿದ್ದ ಈ ಖತರ್ನಾಕ್ಗಳು ಗಣರಾಜ್ಯೋತ್ಸವದಂದು ಸ್ಫೋಟಿಸಲು ಪ್ಲಾನ್ ಮಾಡಿದ್ದಾರೆ. ಕೆಂಪುಕೋಟೆಯ ಸುತ್ತ ಇದೇ ಮುಜಾಮಿಲ್ ಮತ್ತು ಉಮರ್ ಸುತ್ತಾಡಿದ್ದಾರೆ. ಅಲ್ಲಿನ ಭದ್ರತೆ ಕಂಡು ಬೆಚ್ಚಿದ ಡಾಕ್ಟರ್ಗಳು ತೆಪ್ಪಗಾಗಿದ್ದಾರೆ. ಟೆರರ್ ಡಾಕ್ಟರ್ ಸಂಚು 3, ದೀಪಾವಳಿಯಂದು ಸ್ಫೋಟಕ್ಕೆ ಹೊಂಚು. ಗಣರಾಜ್ಯೋತ್ಸವ ಟಾರ್ಗೆಟ್ ಮಿಸ್ ಆದ ಬಳಿಕ ದೀಪಾವಳಿ ವೇಳೆ ಸ್ಫೋಟಕ್ಕೆ ಪ್ಲಾನ್ ಮಾಡಿಕೊಂಡಿದ್ರು. ಆದ್ರೆ ದೀಪಾವಳಿಗೆ ಇವರು ಹಾಕಿದ್ದ ಸ್ಕೆಚ್ ಪೊಲೀಸರಿಗೆ ಗೊತ್ತಾಗಿದ್ರಿಂದ ಸೈಲೆಂಟ್ ಆಗಿದ್ದಾರೆ. ಇದಾದ ಬಳಿಕವೇ ದೊಡ್ಡ ದಾಳಿ ನಡೆಸಿದ ಪೊಲೀಸರು ಸ್ಫೋಟಕಗಳನ್ನ ಸೀಸ್ ಮಾಡಿದ್ದಾರೆ. ಟೆರರ್ ಡಾಕ್ಟರ್ ಸಂಚು 4, ದೆಹಲಿ ಅಷ್ಟೇ ಅಲ್ಲ, ಅಯೋಧ್ಯೆಯಲ್ಲೂ ಸ್ಫೋಟಕ್ಕೆ ಪ್ಲಾನ್. ದೆಹಲಿ ಮಾತ್ರವಲ್ಲ, ಗುರುಗ್ರಾಮ, ಫರೀದಾಬಾದ್ ನಗರವನ್ನು ಟಾರ್ಗೆಟ್ ಮಾಡಿಕೊಂಡಿದ್ದ ರಾಕ್ಷಸ ಡಾಕ್ಟರ್ಗಳು ಅಯೋಧ್ಯೆ, ವಾರಣಾಸಿಯಲ್ಲೂ ರೌಂಡ್ಸ್ ಹಾಕಿದ್ರಂತೆ. ವೈದ್ಯ ಶಾಹೀನ್ ಮೂಲಕ ಸ್ಲೀಪರ್ ಸೆಲ್ ಕೆಲಸ ಮಾಡಿಸಿದ್ದ ಗ್ಯಾಂಗ್ ಇದಕ್ಕಾಗಿ ಟರ್ಕಿಗೆ ಹೋಗಿ ಟ್ರೈನಿಂಗ್ ಕೂಡ ಪಡೆದು ಬಂದಿದ್ರು ಎನ್ನಲಾಗಿದೆ. ಹೀಗಾಗಿಯೇ ಶಾಹೀನ್ಲನ್ನು ವಶಕ್ಕೆ ಪಡೆದು ವಿಚಾರಣೆ ಮಾಡಲಾಗಿದೆ. ಶಾಹೀನ್ ಮನೆ ಮೇಲೆ ದಾಳಿ ನಡೆಸಲಾಗಿದೆ. ಆದ್ರೆ ಏನೂ ಸಿಕ್ಕಿಲ್ಲ ಅಂತ ಶಾಹೀನ್ ತಂದೆ ಹೇಳಿದ್ದಾರೆ. दोनों बच्चों से काफ़ी अर्सा से मुलाकात नहीं है, चूँकि डॉक्टर बन गए तो अपने पे जॉब कर रहे होंगे. एक बड़ा लड़का है उनका, वो रहते हैं तो उनसे मुलाकात होती है. वालिद साहब आते हैं, नमाज पढ़ने आते हैं, हमेशा आते हैं. ऐसी कोई बात नहीं है. ಇದು ಸದ್ಯ ಮುಜಾಮಿಲ್ ಇದ್ದಂಥ ಬಾಡಿಗೆ ಕೋಣೆಗಳಂತಾನೆ ಹೇಳ್ಬೋದು. ಇಲ್ಲಿಂದ ಕೂಗಳತೆ ದೂರದಲ್ಲಿ ಖಾಸಗಿ ವಿವಿ ಇದೆ, ಅಲ್ಲಿಂದ ಕೆಲಸ ಮಾಡ್ತಾ ಇದ್ದ. ಮತ್ತೆ ಅಲ್ಲೂ ಕೂಡ ಬೇರೆ ಬೇರೆ ದಾಖಲೆಗಳನ್ನ ವಶಕ್ಕೆ ಪಡೆದು ವಿಚಾರಣೆ ಕೂಡ ಮಾಡ್ತಾ ಇರುವಂಥದ್ದು. ಬೇರೆ ಬೇರೆ ಸ್ಥಳಗಳಲ್ಲಿ ಕೃತ್ಯ ನಡೆಸೋದಕ್ಕೆ ಪ್ಲಾನ್ ಮಾಡಿದ್ರು. ಇದೇ ಒಂದು ಸ್ಥಳದಲ್ಲಿ ಏನು ಸ್ಫೋಟಗಳು ಸಿಕ್ಕಂಥ ವೇಳೆ ಬೇರೆ ಬೇರೆ ಸ್ಥಳಗಳಲ್ಲಿ ನಡೆದಂಥ ಅನಾಹುತನ ತಡೆಯುವಂಥ ಪ್ರಯತ್ನ ಅಧಿಕಾರಿಗಳು ಮಾಡಿದ್ರು. ಆದರೆ ದೆಹಲಿಯಲ್ಲಿ ಒಂದು ಸಡನ್ ಆಗಿ ಒಂದು ಘಟನೆ ನಡೆದಿರುವಂಥದ್ದು ನಿಜಕ್ಕೂ ದುರಂತನೇ ಅಂತಲೇ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಅಜಯ್ ಜೊತೆ ಮಹೇಶ್ ಶಿರಣ, ಟಿವಿ ನವದೆಹಲಿ.